ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಮಟನ್ ಚಾಪ್ಸ್ ಯಾವ ರೀತಿಯಾಗಿ ಮಾಡೋದು ಅಂತ. ಮಟನ್ ಚಾಪ್ಸ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, 2 ಈರುಳ್ಳಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಪುದೀನ ಸೊಪ್ಪು, ಒಂದು 5 ಖಾರವಾಗಿರುವಂತಹ ಮೆಣಸಿನಕಾಯಿ, ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡಿರೋದು, ಚಕ್ಕೆ, ಲವಂಗ, ಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ, ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಬೀಜ. ಮಾಡುವ ವಿಧಾನವನ್ನು ಹೇಳೋಣ. ಮೊದಲು ಈರುಳ್ಳಿಯನ್ನು ಹಾಕಿಬಿಟ್ಟು ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು. ನೋಡಿ, ಯಾವ ರೀತಿಯಾಗಿ ಕಂದು ಬಣ್ಣ ಬರೋವರೆಗೂ ನಾವು ಕೂಡ ಇಲ್ಲಿ ಹುರ್ಕೊಳ್ಳೋಣ. ಈ ಥರ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಒಂದು 5 ಮೆಣಸಿಕಾಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫಸ್ಟು ಈರುಳ್ಳಿ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಕೂಡ ಅದು ಒಂದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದಮೇಲೆ ಈರುಳ್ಳಿಯನ್ನು ಹುರ್ಕೊಂಡಾದ ಮೇಲೆ ನಾವು ಇದಕ್ಕೆ ಮೆಣಸಿಕಾಯಿಯನ್ನು ಹಾಕೋಣ. ಮೆಣಸಿಕಾಯಿ ಹಾಕಿ ಇದು ಕೂಡ ಅಷ್ಟೇ ಚೆನ್ನಾಗಿ ಇದ್ರ ಒಂದು ಅದೇನಂತ ನೀರಿನ ಅಂಶ ಹೋಗೋವರೆಗೂ ಕೂಡ ಇದನ್ನು ನಾವು ನೀಟಾಗಿ ಎಣ್ಣೆಯಲ್ಲಿ ಕರ್ಕೊಂಡಾದಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋಣ. ಆ ಶುಂಠಿ ಬೆಳ್ಳುಳ್ಳಿ ಹಾಕುವಾಗ ಬರುವಂತಹ ಘಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾಕಿದಾದ್ಮೇಲೆ ಅದು ಹುರ್ಕೊಂಡು ಒಂಥರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಹುರ್ಕೊಳ್ಳೋಣ. ಈ ರೀತಿಯಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೆಕ್ಸ್ಟು ಇದಕ್ಕೆ ತುರಿದಿರುವಂತಹ ಕಟ್ ಮಾಡಿರುವಂತಹ ತೆಂಗಿನ ಒಂದು ಕಾಯಿಯನ್ನು ಇದಕ್ಕೆ ಹಾಕೋಣ. ನೀವು ತುರ್ಕೊಂಡು ಕೂಡ ಹಾಕ್ಬೋದು, ಆಮೇಲೆ ಕಟ್ ಮಾಡಿ ಕೂಡ ಹಾಕ್ಬೋದು. ನಾನು ತುರಿದು ಯಾವ ರೀತಿ ಮಾಡಿದ್ರೂ ಕೂಡ ನಾವಿಲ್ಲಿ ರುಬ್ಬಲೇಬೇಕಾಗಿರೋದ್ರಿಂದ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ರೀತಿಯಾದಂತಹ ಮಸಾಲೆಗಳನ್ನು ಸೇರಿಸೋಣ. ಇವಾಗ ನಾನು ಇದಕ್ಕೆ ತುಂಬ ಜಾಸ್ತಿ ಏನು ಮಸಾಲೆಗಳನ್ನು ಹಾಕಿಲ್ಲ. ಇದಕ್ಕೆ ನೋಡಿ, ಕಸ್ತೂರಿ ಮೇಥಿ, ಆಮೇಲೆ ಕೊತ್ತಂಬರಿ ಬೀಜ, ಚಕ್ಕೆ, ಏಲಕ್ಕಿ ಮತ್ತು ಮೆಣಸಿನಕಾಳು ಇದಿಷ್ಟೇ ಹಾಕಿರೋದು. ಇದಕ್ಕೆ ಜಾಸ್ತಿ ಯಾವುದೇ ರೀತಿಯಾದಂಥ ನಾನು ಮಸಾಲ ಪದಾರ್ಥವನ್ನು ಬಳಸಿಲ್ಲ. ಸೊಪ್ಪುಗಳನ್ನು ಜಾಸ್ತಿ ಬಳಸಿದ್ದೀನಿ. ಅದರಲ್ಲಿ ನೋಡಿ, ಇವಾಗ ಪಾಲಕ್ ಹಾಕ್ತಾಯಿದ್ದೀನಿ. ಪಾಲಕ್ ಹಾಕಿದ್ಮೇಲೆ ಪಾಲಕನ್ನು ಅಷ್ಟೇ ಈ ರೀತಿಯಾಗಿ ಇದನ್ನು ಬಾಡಿಸ್ಕೋಬೇಕು. ನೀಟಾಗಿ ಇದರ ಒಂದು ನೀಟಾಗಿ ಇದನ್ನು ಹುರ್ಕೋಬೇಕು. ನಂತರ ಇವಾಗ ಇದಕ್ಕೆ ನಾವು ಕೊತ್ತಂಬರಿಯನ್ನು ಹಾಕೋಣ. ಕೊತ್ತಂಬರಿಯನ್ನು ಹಾಕಿದಾದ್ಮೇಲೆ ಪುದೀನವನ್ನು ಕೂಡ ಹಾಕೋಣ. ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಹಾಕಿದಾದ್ಮೇಲೆ ನಾವು ಇದನ್ನು ನೀಟಾಗಿ ಬಾಡಿಸ್ಕೋಬೇಕು. ಇದನ್ನು ಕೂಡ ಅದೇ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಯಾವ ರೀತಿಯಾಗಿ ಇದನ್ನು ಹುರ್ಕೊತಾ ಇದ್ದೀವಿ. ಇದನ್ನು ನೀಟಾಗಿ ಇದರ ಒಂದು ಕೊತ್ತಂಬರಿ ಮತ್ತು ಪುದೀನ, ಪಾಲಕಲ್ಲಿರುವಂತಹ ನೀರೆಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಕೂಡ ನಾವು ಇದನ್ನು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಸಬ್ಬಕ್ಕಿ ಸೊಪ್ಪನ್ನು ಹಾಕೋಣ. ನಾನು ಸ್ವಲ್ಪ ಇಲ್ಲಿ ಸೊಪ್ಪನ್ನು ಜಾಸ್ತಿ ಬಳಸಿದ್ದೀನಿ. ಮಕ್ಕಳೆಲ್ಲ ಸೊಪ್ಪನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಅಟ್ಲೀಸ್ಟ್ ಈ ರೀತಿಯಾಗಾದರೂ ಅವರು ಕೂಡ ತಿನ್ಬೋದು. ಅದು ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದು ಸ್ವಲ್ಪ ಖಾರವಾಗಿರಬೇಕು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾವೇನು ಮಾಡೋಣ, ಈ ಕಡೆ ಕುಕ್ಕರ್ಗೆ ಏನು ಮಾಡೋಣ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಇದನ್ನು ಹಾಕ್ಕೊಂಡು ನಾವು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮಟನನ್ನು ಸೇರಿಸೋಣ. ನೋಡಿ, ಮಟನ್ ಯಾವ ರೀತಿಯಾಗಿದೆ, ಒಳ್ಳೆ ಫ್ರೆಶ್ ಮಟನ್ ಇದೆ. ಫ್ರೆಶ್ ಮಟನ್ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಅದೊಂದು ಆ ಎಣ್ಣೆಯಲ್ಲಿ ಕರೆಯುವಂತಹ ಸಮಯದಲ್ಲೇ ನಮಗೆ ಆ ಒಂದು ಫ್ರೆಶ್ ಮಟನಿನ ಘಮ ನಮಗೆ ಬರುತ್ತೆ ಅಲ್ವಾ? ನೀವು ಕೂಡ ಅದನ್ನು ನೀವು ನೋಡಿರ್ಬೋದು. ಮಟನಲ್ಲೂ ಕೂಡ ಯಾವ ರೀತಿಯಾಗಿದೆ ಅಂತಲೂ ಕೂಡ ಒಂದಿನ ಇಟ್ಕೊಂಡು ಮಟನ್ ಕೊಟ್ಟರೆ ಅದ್ರದ್ದು ಸ್ಮೆಲ್ಲು ಗೊತ್ತಾಗ್ಬಿಡುತ್ತೆ. ಆಮೇಲೆ ಈ ಥರ ಫ್ರೆಶ್ ಕೊಡೋದು ಕೂಡ ನಮಗೆ ಗೊತ್ತಾಗುತ್ತೆ. ಇವಾಗ ಅದನ್ನು ನಾವು ಮಾಡಿರುವಂತಹ ಮಸಾಲವನ್ನು ಏನು ಮಾಡಬೇಕು, ತಣ್ಣಗಾಗೋಕ್ಕೆ ಬಿಡಬೇಕು. ಈ ಕಡೆ ಮಟನ್ಗೆ ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕಿಬಿಟ್ಟು ಅದಕ್ಕೆ ನಾವು ಇವಾಗ ಒಂದು ಚೆಂಬು ನೀರು ಹಾಕಿ ಅದನ್ನು ನೀಟಾಗಿ ಒಂದು ಸಲ ಕಲಿಸ್ಬಿಟ್ಟು ಅದರ ಒಂದು ಲಿಡ್ ಕ್ಲೋಸ್ ಮಾಡಿ ನಾವೇನು ಮಾಡೋಣ, 2 ವಿಜಿಲ್ ಬರೋವರೆಗೂ ಕೂಡ ಅದನ್ನು ಇಟ್ಬಿಡೋಣ. ಈ ಕಡೆ ಮಾಡ್ಕೊಂಡಿರುವಂತಹ ಮಸಾಲವನ್ನು ನಾವು ಇವಾಗ ಹುರ್ಕೊಂಡು ಅದನ್ನು ರುಬ್ಕೊಂಡಾದಮೇಲೆ ಇಲ್ಲಿ ನೋಡಿ 2 ವಿಜಿಲ್ ಆಗಿದೆ. ಇದನ್ನು ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಸ್ಮೆಲ್ಲು, ಆ ಸಬ್ಬಕ್ಕಿ ಸ್ಮೆಲ್ ಆಗಿರ್ಬೋದು, ಕಸೂರಿ ಮೇಥಿ ಸ್ಮೆಲ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ. ನೋಡಿ ಮಟನ್ ಯಾವ ರೀತಿಯಾಗಿ ಬೆಂದಿದೆ ಅಂತ. ಇವಾಗ ನೋಡಿ ರುಬ್ಕೊಂಡಿರುವಂತಹದ್ದನ್ನು ಇದಕ್ಕೆ ಹಾಕೋಣ. ರುಬ್ಬಿದಾದಮೇಲೆ ಇದಕ್ಕೆ ಹಾಕಿದಾದಮೇಲೆ ನೋಡಿ ಯಾವ ರೀತಿಯಾಗಿದೆ.
ಎಷ್ಟು ಚೆನ್ನಾಗಿದೆ. ನಮ್ಮ ಮನೇಲಿ ನಾವು ಸ್ವಲ್ಪ ಚಾಪ್ಸ್ನ ಸ್ವಲ್ಪ ನೀರು ಥರ ಅಂತ ಹೇಳಿದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಮನೇಲಿ ಮಗು ಇರೋದ್ರಿಂದ ಅದು ಗಟ್ಟಿ ಇಷ್ಟಪಡಲ್ಲ. ಆಮೇಲೆ ನಮ್ಮ ಹಸ್ಬೆಂಡು ಅಷ್ಟೇ, ಅವರಿಗೆ ಅನ್ನದ ಮೇಲೆ ಆಗಿರ್ಬೋದು, ಇದನ್ನು ಮುದ್ದೆ ಮೇಲೆ ತಿನ್ನೋಕ್ಕೆ ಅವ್ರು ತುಂಬ ಇಷ್ಟಪಡ್ತಾರೆ. ಕೆಲವರು ಚಪಾತಿ ಮೇಲೆ ತಿಂತಾರೆ, ರೊಟ್ಟಿ ಮೇಲೆ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ನೀವು ಉಪ್ಪನ್ನು ನೋಡಿಕೊಂಡು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 2 ವಿಷಲ್ ಆಗೋವರೆಗೂ ಕೂಡ ಅದನ್ನು ನಾವು ಫಸ್ಟ್ 2 ವಿಷಲು ಆಮೇಲೆ 2 ವಿಷಲ್ ಆದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಆ ಘಮ ಎಷ್ಟು ಚೆನ್ನಾಗಿದೆ. ಆ ಸೊಪ್ಪಿನ ಘಮ ಆಗಿರ್ಬೋದು, ಆ ಖಾರವಾಗಿರುವಂತಹ ಆ ಮೆಣಸಿನ ಕಾಳಿನ ಘಮ ಸೂಪರಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ.